ಹಲೋ ವಾಟ್ಸಪ್ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಅಷ್ಟೇ ಸಖತ್ತಾಗಿದ್ದೀರ ಅಂತ ಅಂದ್ಕೊಳ್ತಾ ಸೊ ನಾವಿವತ್ತು ರಾಣಿಪುರಂ ಟ್ರೆಕ್ಕಿಂಗ್ ಬಂದಿದ್ದೀವಿ. ಸೊ ಟ್ರೆಕ್ಕರ್ಸಿಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ನೋಡಿ, ಮಲಯಾಳದಲ್ಲಿ ಸಹ ಇಂಗ್ಲೀಷಲ್ಲಿ ಸಹ ಉಂಟು, ನೋಡ್ಕೊಳ್ಳಿ. ಸೊ ಟಿಕೆಟ್ ಮಾಡಬೇಕಿಲ್ಲಿ. ಟಿಕೆಟ್ ಪ್ರೈಸ್ ಕ್ಯಾಶ್ ಬೇಡ, ಗೂಗಲ್ ಪೇ ಇಲ್ಲ. ಕ್ಯಾಶ್ എടുക്കുന്നില്ല. ಸೊ ನಾವಿವಾಗ ರಾಣಿಪುರಂ ಎಕೋ ಟೂರಿಸಮ್ ಹತ್ರ ಇದ್ದೇವೆ. ಸೊ ಇದು ಎಂಟ್ರಿ ಪಾಯಿಂಟ್, ಸ್ಟಾರ್ಟಿಂಗ್. ഓർമ്മ ಸೊ ಎಂಟ್ರಿ ಟಿಕೆಟು ಒಬ್ಬರಿಗೆ 60 ರೂಪಾಯಿ. ಸೊ ನಾವು 4 ಜನ ಇರೋದ್ರಿಂದ 240 ರೂಪಾಯಿ ಇತ್ತು. ಹಾಗೆ ಪ್ಲಾಸ್ಟಿಕ್ ಬಾಟ್ಲಿಗೆ 10 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ರಿಟರ್ನ್ ಹೋಗುವಾಗ ಇದು ನಿಮ್ಗೆ ವಾಪಸ್ ಕೊಡ್ತಾರೆ. ಸೊ ನಾವಿವಾಗ ರಾಣಿಪುರಂ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ಸುಮಾರು ಜನ ಇದ್ದಾರೆ. ಸ್ಟಾರ್ಟಿಂಗ್ ಈ ಥರ ಹಿಂಗೆ ಮೇಲಾಗ್ತಾ ಇರುವಂಥದ್ದು ಕಲ್ಲು ಮುಳ್ಳಿನಿಂದ ತುಂಬಿದಂಥ ದಾರಿ. ಮಂಡೇಲಿ ಅಲ್ವಾ? ಮಂಡೇಲಿ ಇವಾಗ ನಾವು ಇಲ್ಲಿ ಸಪ್ಪನಿಗೆ ಪರಿಚಯದವರಿದ್ದಾರೆ. ಕಾಲಾಂಶ ಮಾತ್ರ ಬಂದಿರೋಂಥದ್ದು, ಆದರೂ ಸರಿ ಸುಸ್ತಾಗ್ತಾ ಉಂಟು. ಈ ಗಿಡ ನೋಡಂತೆ ಎಷ್ಟು ಚೆನ್ನಾಗಿ ಉಂಟಲ್ಲ. ಹಾಯ್ ಮಾಡಂತೆ. ಇವಳು ನನ್ನ ಅತ್ತಿಗೆ. ಸೊ ನಾನು ಅಣ್ಣ ಅತ್ತಿಗೆ ನನ್ನ ಮಗ ಇವತ್ತು ಟ್ರೆಕ್ಕಿಂಗಲ್ಲಿದ್ದೇವೆ. ಸೊ ಅವರಿಬ್ಬರು ಮುಂದೆ ಹೋಗ್ತಿದ್ದಾರೆ. ನಾನು ಬಾ ಅಂತ ಹೇಳಿದಾಗ ನಾನು ಬಂದಿದ್ದು. ದೀವಿತ ಹಾಯ್ ಮಾಡಂತೆ. ಅಣ್ಣ ಹಾಯ್ ಮಾಡ. ಹೇಗುಂಟ ತುಂಬ ಕಷ್ಟ ಆಗ್ತದೆ ಅಂದರೆ ಸ್ಟ್ರೈಟ್ ಇಲ್ಲ, ಅದರೊಳು ಚೇಂಬು ಅಂತ ಹೇಳ್ತೇವೆ. ಅದು ನಾವು ತಿಂಡಿ ಮಾಡ್ತೇವಲ್ಲ ಅಂತ ಕೆಸುವಿನಲ್ಲೇ ಮರ ಚೇಂಬು ಅದುಂಟು ಅಲ್ಲಿದೆ. ಸೊ ಮಧ್ಯ ಮಧ್ಯ ಮಳೆಯೆಲ್ಲ ನಿಮಗೆ ಕೇಳಿ ಸಿಗ್ಬೋದು, ಯಾಕಂತ ಹೇಳಿದ್ರೆ ಅವರಿರುವಂಥದ್ದು ಕಾಸರಗೋಡಲ್ಲಿ. ಸೊ ಹಾಗಾಗಿ ಮಧ್ಯ ಮಧ್ಯೆ ಮಳೆಯಲ್ಲಿ ಮಾತಾಡ್ತಾಯಿದ್ದೆ. ಹಾಗೆಲ್ಲಿ ಕುಟುವಳಿ ಜಾಗ ಉಂಟು. ಇವಾಗ ಸ್ವಲ್ಪ ಓಪನ್ ಪ್ಲೇಸ್ ಸಿಕ್ತು. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಬಿವೇರ್ ಆಫ್ ಸ್ನೇಕ್ಸ್. ರಾಣಿಪುರ ಅನ್ನೋದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಬರುತ್ತೆ. ಸೊ ಅದು ಕಾಸರಗೋಡಿಂದ ಸುಮಾರು 52 ಕಿಲೋಮೀಟ್ರನೂ ಆಗುತ್ತೆ. ಹಾಗೆ ಮಂಗಳೂರಿಂದ ಬರೋದಿದ್ದರೆ ಸಾಧಾರಣ 107 ಕಿಲೋಮೀಟ್ರ್ ಆಗುತ್ತೆ. ಈ ರಾಣಿಪುರ ಅನ್ನೋದು ಸಮುದ್ರ ಮಟ್ಟದಿಂದ 1048 ಮೀಟ್ರ್ ಹೈಟಲ್ಲಿದೆ ಅಂತೆ. ಸೊ ಇದಕ್ಕೊಂದು ಹಿಸ್ಟ್ರಿ ಅಂತ ಏನಿಲ್ಲ, ಆದರೆ ರಾಣಿಪುರ ಅಂತ ಹೆಸರು ಬರಲಿಕ್ಕೆ
ಒಂದು ರೀಸನ್ ಉಂಟಂತೆ. ಈ ರಾಣಿಪುರಕ್ಕೆ ಮುಂಚೆ ಮಡತ್ತುಮಲ ಅಂತ ಹೆಸರು ಇತ್ತಂತೆ. ಸೊ ಇಲ್ಲಿ ರಾಜಮನೆತನದವ್ರು ಬಂದಾಗ ಇಲ್ಲಿನ ಪರಿಶುದ್ಧತೆ ಎಲ್ಲ ನೋಡಿದ ಮೇಲೆ ಇದಕ್ಕೆ ರಾಣಿಪುರ ಅಂತ ರೀನೇಮ್ ಮಾಡ್ತಾರಂತೆ. ಸೊ ನಾವೀಗ ಟಾಪಿಗೆ ಹೋಗ್ಬೇಕಂತಲ್ಲ, ರಾಣಿಪುರದ ಫಸ್ಟ್ ಸ್ಟೇಜಲ್ಲಿದ್ದೇವೆ. ಸೊ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಇದೆ. ಇನ್ನು ನೆಕ್ಸ್ಟ್ ಹೋಗಬೇಕಾದದ್ದು ನೋಡಿ ಆ ತುದಿಗೆ ನಾವು ಮುಟ್ಟಬೇಕು. ಸೊ ತುಂಬ ಹೈಟ್ ಇದೆ ಅಲ್ಲಿ. ಸೊ ಕೆಲವರೆಲ್ಲ ಹೋಗ್ತಾ ಇದ್ದಾರೆ, ನಿಮಗೆ ಕಾಣಲಿಕ್ಕಿಲ್ಲ ಇದರಲ್ಲಿ, ಅಷ್ಟು ದೂರ ಇದೆ ಇದು. ನಾಳಿಂದ ಹಾರಿದ್ರೆ ಎಂತ ಆಗಿತ್ತು? ಹಾರಿದ್ರೆ ಕೆಳಗೆ ಬಿದ್ದಿತ್ತು ಮತ್ತೆ. ನೋಡ್ಲ ಹಾರ್ಲ ಟ್ರೈ ಮಾಡತ್ತೆ. ನಾಸ್ತಿ ಎಲ್ಲ ನಿನಗೆ, ನಾಸ್ತಿ ಎಲ್ಲ ನಿನಗೆ. ಅಲ್ಲಿ ನೋಡಿ ಸಾಲಾಗಿ ಬರ್ತಾ ಇದ್ದಾರೆ ನೋಡಿ. ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಿಭಾಗ ಅಂತ ನೋಡಿದ್ದು. ಸೊ ಹಾಕಿದ್ದಾರೆ ನೋಡಿ ರಾಣಿಪುರ ಸೌಂದರ್ಯ ಹೇಗುಂಟಂತ. ಸೊ ಇದು ಕೇರಳ ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿ ಬರುತ್ತೆ. ಸೊ ಹಾಗೆ ಇದು ತಲಕಾವೇರಿ ಸ್ಯಾಂಕ್ಚುರಿಯಲ್ಲೂ ಬರುತ್ತಂತೆ ಇದು. ಸೊ ಇಲ್ಲಿಂದ ಅಲ್ಲಿ ತನಕ ಹೋಗಬೇಕು. ಹಿಂಗೆ ಹೋಗೋದಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಮೇಲೆ ಇದೆ ಅದು. ಹಿಂಗೆ ಹೋಗಿ ಬರುವ. ಸೊ ವಾಪಸ್ ಗ್ರಾಸ್ ಲ್ಯಾಂಡಿಂದ ಇವಾಗ ವಾಪಸ್ ಕಾಡೊಳಗೆ ಹೋಗ್ತಾ ಇದ್ದೇವೆ. ಸೊ ಸುತ್ತಲೂ ಇದೇ ಥರ ಎಲೆ ಹುಲ್ಲಿಂದೇ ರಾಶಿ ಇಲ್ಲಿ ಸುತ್ತಲೂ. ಸೊ ಹೋದಲ್ಲೆಲ್ಲ ಒಂದೊಂದು ಕೂತ್ಕೊಳ್ಳಿಕ್ಕೆ ಜಾಗ ಉಂಟು. ಸೊ ಅಲ್ಲಿ ಮುಂದೆ ಸಹ ಕೂತ್ಕೊಂಡಿದ್ದಾರೆ ನೋಡಿ. ಸೊ ವಾಪಸ್ ನಾವೀಗ ಡೀಪ್ ಫಾರೆಸ್ಟ್ ಒಳಗೆ ಬಂತು. ಅದು ಎಂತಿಲ್ಲ, ಮಳೆಗಾಲದಲ್ಲಿ ಬಂದರೆ ಮಾತ್ರ ಅಟ್ಟೆ ಇರ್ತದೆ ಅಷ್ಟೇ, ಇಂಬುಳ ಅಟ್ಟೆ ಅಡಿ. ಸೊ ಇವಾಗೇನು ಹೈಟ್ ಹತ್ತಲಿಕ್ಕಿಲ್ಲ. ಸೊ ಕಾಡೊಳಗೆ ಸೀದಾ ದಾರಿ ಹೋಗ್ತಾ ಇರುವಂಥದ್ದು ನೋಡಿ. ತುಂಬ ಟೈಮಿಂದ ಆಯ್ತು ರಾಣಿಪುರಂ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದು. ಸೊ ಇವತ್ತು ಬಂದಾಗ ಸಡನ್ನ ಪ್ಲ್ಯಾನ್ ಆಯಿತು. ಹಾಗಾಗಿ ಇಲ್ಲಿ ಬರೋದೇ ನಾವು 11:30 ಮೇಲಾಯಿತು. ಸೊ ನೀವು ಬೆಳಗ್ಗೆ ಬೇಗ ಬಂದರೆ ಇಲ್ಲಿ ಫಾಗೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಸೊ ತಂಪಿರುತ್ತೆ. ಈಗ ಸಾಧಾರಣ 1 ಆಗಲಿಕ್ಕಾಯ್ತು. ಸೊ ಇನ್ನು ನಾವು ಹತ್ತುತ್ತಾ ಇದ್ದೇವೆ. ಸೊ 1 ಗಂಟೆ ಆದರೂ ಕೂಡ ಸೊ ಇಲ್ಲಿ ಒಳ್ಳೆ ತಂಪುಂಟು ಫೀಲ್. ಸೊ ಇವತ್ತು ಶನಿವಾರ ಆದ್ದರಿಂದ ತುಂಬ ಜನ ಇದ್ದಾರೆ. ಸೊ ಆಲ್ರೆಡಿ ಎಲ್ಲ ಕೆಳಗೆ ಹೋಗ್ತಾಯಿದ್ರೆ ನಾವು ಈ ಬಿಸಿಲಲ್ಲಿ ಮೇಲೆ ಹೋಗ್ತಾಯಿದ್ದೇವೆ. ಸೊ ಹಾಗಾಗಿ ಇಷ್ಟು ಸುಸ್ತಾಗ್ತಿರೋವಂಥದ್ದು. ಸೊ ಇಲ್ಲಿ ನೋಡಿ ಬೇರೆ ತಗೊಂಡಿಂತ ಹೆಂಗಿದೆ. ಸೊ ಹೀಗೆ ಮೇಲೆ ಹೋಗ್ಬೇಕೀಗ ವಾಪಸ್. ಇಷ್ಟೊತ್ತು ಸ್ಟ್ರೈಟ್ ರಸ್ತೆ ಇತ್ತು. ಸೊ ಇವಾಗ ಸ್ವಲ್ಪ ಹೈಟ್ ಹತ್ತಬೇಕು ಹೋಗ್ಬೇಕು. ಸೊ ನಾವಿವಾಗ ಕಾಲು ಪ್ರದೇಶ ಬಂದಿದ್ದೇವೆ. ಸೊ ಇನ್ನೂ ಕಾಲಂಶ ಮೇಲೆ ಹೋಗ್ಲಿಕ್ಕಿದೆ. ಸೊ ಇಲ್ಲಿ ನೋಡಿ ಹೆಂಗೆ ಕಾಣ್ತಿದೆ ಅಂತ ಜಾಗ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ರಾಣಿಪುರದಲ್ಲಿ ಈ ಬೆಟ್ಟ ಹತ್ತುವಾಗ ಸೊ ಆನೆ ಎಲ್ಲ ಇರ್ತದೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಸಾಕ್ಷಿಯಾಗಿ ನೋಡಿ ಆನೆ ಲದ್ದಿ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲೊಂದಿದೆ. ಸೊ ಇದ್ರ ಮೇಲಿದೆ, ಹಾಗೆ ಇಲ್ಲೂ ಕೂಡ ಇದೆ ನೋಡಿ ಆನೆ ಲದ್ದಿ. ಸೊ ಇದು ಮಾಡಿ ತುಂಬ ಟೈಮ್ ಆಗಿರಬೇಕು, ಇದು ಡ್ರೈ ಆಗಿ ಹೋಗಿದೆ. ಆನೆಗಳು ಇಲ್ಲಿ ಓಡಾಡ್ತಾ ಇರ್ತದಂತೆ. ಸೊ ಇಷ್ಟೊತ್ತರೆಗೆ ನಮಗೆ ಎಲ್ಲೂ ಸೈಟ್ ಆಗಲಿಲ್ಲ ಆನೆ. ಸೊ ಬರ್ತದಂತ ಹೇಳ್ತಾಯಿದ್ರು, ಅದಕ್ಕೆ ಸಾಕ್ಷಿಯೇ ಆನೆ ಲದ್ದಿ. ಇವಾಗ ಮೋಡ ಕವಿದ ವಾತಾವರಣ ಆಗಿದೆ, ಮಳೆ ಬರುತ್ತೆ ಈಗ. ಹೋಗುವ, ಮುಂದೆ ಹೋಗು. ಸೊ ಹನಿ ಮಳೆ ಬರ್ತಾ ಇದೆ. ಸೊ ಟ್ರೆಕ್ಕಿಂಗ್ ಮಾಡ್ತಾ
ಸಾಕಾದರೆ ಸೊ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ನಮ್ಮ ಫುಲ್ ರೆಸ್ಟಲ್ಲಿದ್ದಾರೆ ನೋಡಿ. ಸೊ ನಾವೀಗ ಎಷ್ಟು ಮೇಲಿದ್ದೇವೆ ಅಂತ ನೋಡಿ, ಕೆಳಗಡೆ ಹೆಂಗೆ ಕಾಣ್ತಿದೆ ಅಂತ. ಮಳೆ ಸ್ಟಾರ್ಟ್ ಆಯಿತು. ಸೊ ನಾವಿವಾಗ ಈ ಬಂಡೆ ಹೇಳಿ ರೆಸ್ಟ್ ತಗೊಳ್ಳೋದೀಗ. ವಾಪಸ್ ನಾವಿವಾಗ ಡೀಪ್ ಫಾರೆಸ್ಟ್ ಒಳಗೆ ಬಂದ್ವಿ. ಸೊ ತುಂಬ ಜನ ಹೋಗಿ ಮೇಲಿಂದ ಬರ್ತಾ ಇದ್ದಾರೆ ನೋಡಿ, ಸ್ಕೂಲ್ ಮಕ್ಕಳಂತೆ. ಇಲ್ಲೊಂದು ಚಿಟ್ಟೆ ನೋಡಿ, ಇಷ್ಟು ದೊಡ್ಡ ಚಿಟ್ಟೆ ಅಂತ ಹೋಯ್ತು ಆಯ್ತು. ಸೊ ಆವಾಗ 1ನೇ ಪಾಯಿಂಟ್ ನೋಡಿದಲ್ಲ, ಸೊ ಇದು ಸೆಕೆಂಡ್ 2ನೇ ಪಾಯಿಂಟ್ ನೋಡಿ. ಸೊ ನಾವಿವಾಗ ಆ ತುದಿಗೆ ಹೋಗ್ಬೇಕೀಗ. ಸುಮಾರು ದೂರ ಉಂಟು ಮಾತ್ರ ಅದು. ಸೊ ಆಲ್ರೆಡಿ ನಾವಿವಾಗ ಮುಕ್ಕಾಲು ಬೆಟ್ಟನ ಹತ್ತಿದ್ದೇವೆ. ಸೊ ಇನ್ನೊಂದು 1/4% ಬೆಟ್ಟ ಬಾಕಿ ಇದೆ. ಸೊ ನೋಡುವ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡ. ಸೊ ನಮ್ಮ ಗ್ಯಾಂಗ್ ಇನ್ನೂ ಉತ್ಸಾಹದಲ್ಲೇ ಇದೆ. ಇವಾಗ ಕಾಣ್ತಿರೋದು ಅಷ್ಟು ಮೇಲೆ ಹೋಗಬೇಕು. ಸೊ ಅದು ಲಾಸ್ಟ್ ಅಲ್ಲ, ಅದಾದಮೇಲೆ ಮತ್ತು ಆ ಕಡೆಯಿಂದ ಕೆಳಗಡೆ ಹೋಗಿ ಮತ್ತು ವಾಪಸ್ ಇನ್ನೊಂದು ಬೆಟ್ಟ ಬಾಕಿ ಇದೆ. ಸೊ ಅದೊಂದಿಷ್ಟು ಹತ್ತಿದರೆ ರಾಣಿಪುರಂ ಟ್ರೆಕ್ನ ಮುಗಿಸ್ದಂಗೆ ಆಗುತ್ತೆ. ಸೊ 12 ಗಂಟೆಗೆ ಹತ್ತಲಿಕ್ಕೆ ಶುರು ಮಾಡಿದ್ದೇವೆ. ಸಣ್ಣ ಇವಾಗ 2 ಗಂಟೆ ಆಯಿತು. ಸೊ 2 ಗಂಟೆಗಳ ಕಾಲ ನಿರಂತರವಾಗಿ ಹತ್ಕೊಂಡು ಬಂದಿದ್ದೇವೆ. ಸೊ ನೋಡಿ ಪ್ಲೇಸ್ ಈ ಥರ ಇದೆ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ ಇರುವಂಥದ್ದು. ಸೊ ಹೋಗುವ, ನಡೀತಾ 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 ಹಂಗೆ ಹೋಗ್ತಾ ಇರುವ. ನಾವು ಟ್ರಕ್ನ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ಸೊ ಅಲ್ಲೇ ಕಾಡೊಳಗಿಂದ ಹಿಂಗೆ ಬಂದು ಈಚೆಗೆ ಬಂದಿದ್ದೀವಿ. ಸೊ ಇಲ್ಲೇ ಹೋಗಿ ಲಾಸ್ಟ್ ಪಾಯಿಂಟ್ ಅಲ್ಲಿಗೆ ರೀಚ್ ಆದರೆ ಮುಗೀತು. ಬನ್ನಿ ಹೋಗುವ, ಮೇಲ್ಗಡೆ ಹೋಗ್ತಾ ಆಲ್ರೆಡಿ ಮೋಡಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೀವು ಫುಲ್ ಮೇಲೆ ಬಂದಮೇಲೆ ಸೊ ಇಲ್ಲೊಂದು ಸಣ್ಣ ಅಂಗಡಿ ಹಾಕ್ಕೊಂಡಿದ್ದಾರೆ ನೋಡಿ, ಗೂಡಂಗಡಿ. ಸೊ ಇಲ್ಲಿ ಮಜ್ಜಿಗೆ ಇದೆಲ್ಲ ಸಿಗುತ್ತೆ. ಎಂತ ಕುಡಿದ್ರೆ ನೀವು? ಹಾಂ ಬ್ಯಾಂಕು. ಫುಲ್ ರಿಫ್ರೆಶ್ಮೆಂಟ್ ಆಗುತ್ತೆ ಇದು. ಸೊ ಫೈನಲಿ ನಾವು ಟಾಪ್ ಹತ್ರ ರೀಚ್ ಆಗ್ತಿದ್ದೇವೆ. ಸೊ ಅದೇ ಟಾಪ್. ನಾನು ಸ್ವಲ್ಪ ಮುಂದೆ ಹೋದರೆ ಟಾಪ್ ಮೇಲಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಗ್ಯಾಂಗ್ ನೋಡಿ ಫುಲ್ ಸುಸ್ತಾಗಿದೆ. ಹಾಂ, ಇನ್ನೊಂದು ಬಾಕಿ ಉಂಟು, ಹಿಂದೆ ಬರ್ತಾ ಇದ್ದಾಳೆ. ಇಷ್ಟೊತ್ತಾಗಿ ಇವಾಗ ಸ್ವಲ್ಪ ಫಾಗ್ ಕವರ್ ಆಗಲಿ ಶುರು ಆಯಿತು ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಆಲ್ಮೋಸ್ಟ್ ಟಾಪಲ್ಲಿದ್ದೇವೆ ನಾವೀಗ. ಹೋಗುವ ಹಿಂಗೆ ಮೇಲೆ ಹೋಗುವ. ಸೊ ಇದೇ ಲಾಸ್ಟ್ ಸ್ಟಾಪಲ್ಲಿರೋಂಥ ಬಂಡೆಕಲ್ಲು. ಸೊ ನೋಡಿ ಇಷ್ಟು ದೊಡ್ಡ ಬಂಡೆಕಲ್ಲು. ಸೊ ಹೀಗೆ ಹತ್ಕೊಂಡು ಹೋಗಬೇಕು. ಆಯ್ತು ಸವಾಸ್. ಇವಾಗ ಫಾಗ್ ಕವರ್ ಆಗ್ತಾ ಇದೆ ನೋಡಿ. ಸೊ ಇವಾಗಷ್ಟೇ ಹಿಂಗೆ ಕಾಣ್ತಿತ್ತು. ಸೊ ಈಗ ನೋಡಿ ಹಿಂದ್ಗಡೆ ಫುಲ್ ಫಾಗ್ ಕವರ್ ಆಯಿತು. ಸೊ ಈಗಷ್ಟೇ ನೀವು ನೋಡಿದ್ರಲ್ಲ ನೋಡಿ, ಫುಲ್ಲು ಫಾಗ್ ಕವರ್ ಆಯಿತು.
ಸೊ ಇಷ್ಟು ಮೇಲೆ ಬಂದಿದ್ದಕ್ಕೆ ಇವಾಗ ವರ್ತ್ ಅನಿಸ್ತಾ ಇದೆ. ಸೊ ನೋಡಿ, ಇಷ್ಟೊತ್ತು ಹೈಕ್ ಮಾಡಿ ಬಂದಿದ್ದಕ್ಕೆ ಇವಾಗ ವರ್ತ್. ಫುಲ್ ಫಾಗ್ ಕವರ್ ಆಯಿತು, ಎಂತ ಸಹ ಕಾಣ್ತಾ ಇಲ್ಲ ಇವಾಗ. ಸೊ ಫೈನಲ್ ಡೆಸ್ಟಿನೇಷನ್. ಸೊ ಇದೇ ಲಾಸ್ಟ್ ಪಾಯಿಂಟ್. ಇಲ್ಲಿ ಸುತ್ತಲೂ ಗ್ರಿಲ್ಸ್ ಹಾಕಿದ್ದಾರೆ. ಸೊ ಇದು ಎಂಡ್. ಸೊ ರಾಣಿಪುರಂನ ಕೊನೆ ಡೆಡ್ ಎಂಡ್. ಸೊ ಇದಿಷ್ಟು ನಮ್ಮ ರಾಣಿಪುರ ಟ್ರೆಕ್ನ ಒಂದು ವೀಡಿಯೋಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಟ್ರಾವೆಲಿಸ್ಟ್ ಕಡೆಯಿಂದ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್, ಸಿ ಯು.